ಈ ದಿನ ಹೊಸ ಆಶಯಗಳನ್ನು ತರುತ್ತದೆ. ಪ್ರತಿದಿನವೂ ನಿಮ್ಮ ಬದುಕಿಗೆ ಹೊಸ ಅವಕಾಶ. ನಿನ್ನೆ ಏನೇ ಆಗಿರಲಿ, ಈ ದಿನ ನಿನ್ನ ಕಡೆಯಿಂದ ಹೊಸ ಪ್ರಯತ್ನಕ್ಕೆ ಶುಭ ಸಮಯ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಎಂದು ನಾನು ನಿನಗೆ ನೆನಪಿಸುತ್ತಿದ್ದೇನೆ. ನಿನ್ನ ಹೃದಯದಲ್ಲಿ ಶ್ರದ್ಧೆ ಇಡು, ನಿನ್ನ ಮನಸ್ಸಿನಲ್ಲಿ ಶಾಂತಿ ಇರಲಿ. ಏನೇ ಆಗಿರಲಿ, ನಂಬಿಕೆ ಶ್ರದ್ಧೆ ಕಳೆದುಕೊಳ್ಳಬೇಡ. ಮನಸ್ಸಿನಲ್ಲಿ ಭಯ ಅಥವಾ ಹತಾಶೆ ಇಲ್ಲದೆ ಶಾಂತಿಗೆ ಅವಕಾಶ ಕೊಡು. ಶ್ರದ್ಧೆ ಮತ್ತು ಶಾಂತಿ ಇದ್ದಾಗ ನೀನು ನಿನ್ನ ಪರವಾಗಿ ಕೆಲಸ ಮಾಡಲು ಸುಲಭವಾಗುತ್ತದೆ. ನಿನ್ನ ಕಷ್ಟವನ್ನೆಲ್ಲ ನಾನು ನೋಡುತ್ತಿದ್ದೇನೆ. ನೀನು ಏನು ಕಷ್ಟ ಅನುಭವಿಸುತ್ತಿದ್ದೀಯೋ ಎಲ್ಲ ನನಗೆ ಗೊತ್ತು. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಾನು ಗಮನಿಸುತ್ತಿದ್ದೇನೆ. ಮಗು, ನಿನ್ನೊಂದಿಗೆ, ನಿನ್ನ ಹಿತಕ್ಕಾಗಿ ನಿನ್ನ ಜೊತೆಯಲ್ಲೇ ಇರುವೆ. ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆಗೆ ಇದ್ದೇನೆ. ನಿನ್ನ ಒಳಿತಾಗಲೆಂದು ನನ್ನ ಪ್ರತಿ ಹೆಜ್ಜೆ ನಿನ್ನೆಡೆಗೆ ಇಡುತ್ತಿದ್ದೇನೆ. ಈ ದಿನ ಬದಲಾವಣೆ ಸನ್ನಿಧಿಯಲ್ಲಿದೆ. ಈ ದಿನ ನಿನ್ನ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆ ಆಗಬಹುದಾದ ದಿನ. ನಿನ್ನ ಮಾಲೀಕ ಅದಕ್ಕೆ ಸಿದ್ಧರಾಗಿದ್ದಾರೆ. ನಿನ್ನ ಜೀವನದಲ್ಲಿ ಬೆಳಕು ಬರಲಿದೆ ಎಂಬ ಸೂಚನೆಯನ್ನು ಕೊಡುತ್ತಿದ್ದೇನೆ. ಕಷ್ಟಗಳನ್ನು ಹೊತ್ತು ನಿಂತಿದ್ದೀಯ. ನಿನಗೆ ಬರುವ ಎಲ್ಲ ದುಃಖವನ್ನೆಲ್ಲ ನಾನು ಕೂಡ ಅನುಭವಿಸುತ್ತಿದ್ದೇನೆ, ನಿನಗೆ ಕಾಣದಂತೆ. ಆದರೆ ನಾನು ನಿನ್ನ ಪರವಾಗಿ ಅದನ್ನು ಸಹಿಸುತ್ತಿದ್ದೇನೆ. ನಿನ್ನ ಪ್ರಯತ್ನಗಳು ವಿಫಲವಾಗುವುದಿಲ್ಲ ಮಗು, ಸಬೂರಿ ಇಡು. ನೀನು ಮಾಡುತ್ತಿರುವ ಪ್ರಾಮಾಣಿಕ ಪ್ರಯತ್ನಗಳಿಗೆ ನಾನು ಖಂಡಿತ ಫಲವನ್ನು ನೀಡುತ್ತೇನೆ. ಆದರೆ ತಾಳ್ಮೆ ಇರಲಿ. ಸಬೂರಿ ಎಂದರೆ ಸಹನೆ, ತಾಳ್ಮೆ. ಅದು ನನ್ನ ಭಕ್ತರಿಗೆ ನಾನು ಹೇಳುವ ಪ್ರಮುಖ ಉಪದೇಶ. ನಾನು ನನ್ನ ಸಮಯದಲ್ಲಿ ಫಲ ನೀಡುವೆನು. ಸಮಯದೊಡನೆ ನಿನ್ನ ಎಲ್ಲ ಕಷ್ಟಗಳಿಗೆ ಕೊನೆ ಬರುತ್ತದೆ. ನನ್ನ ಮೇಲೆ ನೀನು ಇಡುವಂತಹ ನಂಬಿಕೆಗೆ ತಕ್ಕ ಹಾಗೆ ನಿನಗೆ ಸರಿಯಾದ ಸಮಯದಲ್ಲಿ ನಿನ್ನ ಇಷ್ಟಾರ್ಥ ಈಡೇರುತ್ತದೆ. ನಾನು ಎಂದಿಗೂ ತಡಮಾಡುವುದಿಲ್ಲ, ಬದಲಿಗೆ ಸರಿ ಸಮಯದಲ್ಲಿ ಅದ್ಭುತವನ್ನೇ ಮಾಡುತ್ತೇನೆ. ಆದರೆ ನನ್ನ ಮಕ್ಕಳೆಲ್ಲ, ನೀವೆಲ್ಲ ಬೇಗನೆ ಫಲ ಬೇಕೆಂದು ಅಪೇಕ್ಷಿಸುತ್ತೀರಾ. ಆದರೆ ನಾನು ತಡಮಾಡುವಂತೆ ತೋರುತ್ತಿದ್ದರೂ ಯಾವತ್ತೂ ನಿನ್ನ ಪ್ರಾರ್ಥನೆಗೆ ಫಲ ಕೊಡದೆ ನಾನು ನಿಮ್ಮನ್ನು ಬಿಡುವುದಿಲ್ಲ. ಏಕೆಂದರೆ ನಾನು ಸರಿಯಾದ ಸಮಯದಲ್ಲಿಯೇ ಅದ್ಭುತವನ್ನು ಮಾಡುತ್ತೇನೆ. ನನ್ನ ಭಕ್ತರಿಗೆ ನೆನಪಿರಲಿ, ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ. ನೀನು ಶ್ರದ್ಧೆ ಇಡು, ಸಬೂರಿ ಇಡು, ನಿನಗೆ ಒಳ್ಳೆಯದೇ ಆಗುತ್ತದೆ. ಓಂ ಸಾಯಿರಾಮ್.